ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲು ಬೀರ್. ಪ್ರೀತಿ ವಿದ್ಯಾರ್ಥಿಗಳೇ, ಈ ಇಂದಿನ ಒಂದು ತರಗತಿಯನ್ನು ಇತಿಹಾಸದ ಹಿನ್ನೆಲೆ, ಇತಿಹಾಸದ ಪಿತಾಮಹ, ಭಾರತ ಇತಿಹಾಸದ ಪಿತಾಮಹ, ಇತಿಹಾಸದ ವಾಕ್ಯಗಳು ಹಾಗೂ ಇತಿಹಾಸದ ಮೂಲ ಆಧಾರಗಳು, ಒಂದು ಸಾಹಿತ್ಯಿಕ ಆಧಾರ ಆಗಿರ್ಬೋದು, ಒಂದು ಪ್ರಾಕ್ತನ ಆಗಿರ್ಬೋದು. ಸಾಹಿತ್ಯಕಾರದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ, ಪ್ರಾಕ್ತನಗಳಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಹೀಗೆ ಎಲ್ಲವನ್ನು ತಿಳ್ಕೊಂಡ್ವಿ. ಈಗ ಅದರ ಮುಂದುವರೆದ ಭಾಗ ಇತಿಹಾಸದ ಪೂರ್ವಕಾಲ. ಪ್ರೀತಿ ವಿದ್ಯಾರ್ಥಿಗಳೇ, ಇತಿಹಾಸದ ಅಧ್ಯಯನ ದೃಷ್ಟಿಯಿಂದ 3 ವಿಧಗಳನ್ನಾಗಿ ನೋಡ್ತಾ ಹೋಗ್ತೀವಿ. 3 ವಿಧಗಳು ಯಾವ ರೀತಿ ಅಂದರೆ, ಇತಿಹಾಸದ ಪೂರ್ವಕಾಲ, ಫ್ರೀ ಹಿಸ್ಟ್ರಿ. ಇಲ್ಲಿ ದಾಖಲೆಗಳು ಇಲ್ಲದ ಕಾಲ ಇದು. ಏನಪ್ಪ ಅಂದರೆ, ದಾಖಲೆಗಳು ಇಲ್ಲ ಇಲ್ಲಿ. ಆಮೇಲೆ ಇತಿಹಾಸದ ಸಮೀಪ ಕಾಲ, ಫ್ರೋ ಹಿಸ್ಟ್ರಿ. ಬಟ್ ದಾಖಲೆಗಳಿವೆ, ಬಟ್ ಓದಲು ಬರೆಯಲು ಬರಂಗಿಲ್ಲ, ಸಾಧ್ಯವಿಲ್ಲ. ಆಮೇಲೆ ಇತಿಹಾಸದ ಕಾಲ ಅಂತ ಕರಿತೀವಿ. ದಾಖಲೆಗಳಿವೆ ಮತ್ತು ಓದಲು ಬದಲು ಬರ್ತಿದೆ, ಇದಕ್ಕೆ ಹಿಸ್ಟ್ರಿ ಅಂತ ಕರಿತೀವಿ. ಇಲ್ಲಿ ದಾಖಲೆಗಳಿವೆ ಮತ್ತು ಓದಲು ಬದಲು ಬರ್ತಾ ಹೋಗ್ತದೆ. ಪ್ರೀತಿ ವಿದ್ಯಾರ್ಥಿಗಳೇ, ಅಧ್ಯಯನ ದೃಷ್ಟಿಯಿಂದ 3 ವಿಧಗಳನ್ನಾಗಿ ಮಾಡಿಕೊಂಡು ನಾವು ಇತಿಹಾಸನ ಅಧ್ಯಯನ ಮಾಡ್ತೀವಿ. ಮಾಡಿದ ತಕ್ಷಣ ಈ ಮೊದಲನೇದಾಗಿ ಇತಿಹಾಸದ ಪೂರ್ವಕಾಲ. ಈ ಇತಿಹಾಸದ ಪೂರ್ವಕಾಲ ಜನರ ಜೀವನ ಹೇಗಿತ್ತು, ಅವರು ತಮ್ಮ ದಿನನಿತ್ಯ ಜೀವನವನ್ನು ಹೇಗೆ ನಡೆಸ್ತಾ ಇದ್ರು ಅಂತೇಳಿ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಒಂದು ತರಗತಿ ನಮ್ಮ ಪ್ರಾಚೀನ ಕಾಲದಿಂದ ಜನರ ಜೀವನದಿಂದ ಈ ಆಧುನಿಕ ಕಾಲದ ಜನರ ಜೀವನದವರೆಗೆ ಯಾವ ರೀತಿ ಬೆಳವಣಿಗೆ, ಮಾನವನ ಒಂದು ಬೆಳವಣಿಗೆ ಯಾವ ರೀತಿ ಆಯ್ತು ಅಂತೇಳಿ ನೋಡ್ತಾ ಹೋದರೆ ಪ್ರತಿಯೊಂದು ಹಂತದಲ್ಲಿ ಬದಲಾವಣೆ ಹೊಂದುತ್ತಾ ಬಂದಿದೆ. ಹೀಗೆ ಇತಿಹಾಸದ ಪೂರ್ವಕಾಲವನ್ನು ನೋಡ್ತಾ ಹೋದಂತೆಲ್ಲ, ಈ ಇತಿಹಾಸದ ಪೂರ್ವಕಾಲ ಅಧ್ಯಯನಕ್ಕೆ ಲಿಖಿತ ಮಾಹಿತಿಗಳೇ ಇಲ್ಲ. ಆದರೆ ಅವರ ವಸ್ತುಗಳ ಆಧಾರದ ಮೇಲೆ ಅವರು ಈ ಕಾಲದಂತೇಳಿ ನಾವು ಅಧ್ಯಯನ ಮಾಡ್ಬೋದು. ಹಾಗೆ ಇತರ ದೇಶಗಳ ಇತಿಹಾಸದಂತೆ ನಮ್ಮ ಭಾರತ ದೇಶ ಇತಿಹಾಸವು ಕೂಡ ಒಂದು ಮಾನವರಲ್ಲಿ ಯಾವ ಕಾಲದಲ್ಲಿ ನಿಲ್ಲಿಸಿದರು ಅಂತೇಳಿ ನಾವು ನೋಡ್ತಾ ಹೋಗೋಣ. ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಇತಿಹಾಸವನ್ನು ಅಧ್ಯಯನ ಮಾಡಿದಂತೆಲ್ಲ ಅವರ ಮೂಲ ವಾಸಿಗಳ ದಾಖಲೆಗಳು ಪ್ರಮುಖ. ಅವರು ತಮ್ಮ ಜೀವನದಲ್ಲಿ ಬಳಸಿದ ಹೊರಟು ಸಲಕರಣೆಗಳು ಆಧಾರದ ಮೇಲೆ ನಾವು ಇತಿಹಾಸವನ್ನು ಕಾಲವನ್ನು ಅಧ್ಯಯನ ಮಾಡ್ತೀವಿ. ಹೀಗೆ ಅವುಗಳ ಆಧಾರದ ಮೇಲೆ 4 ಯುಗಗಳನ್ನಾಗಿ ಅಧ್ಯಯನ ಮಾಡ್ತೀವಿ. ಅಂದರೆ ಅವರು ಬಳಸಿರ್ತಕ್ಕಂಥ ವಸ್ತುಗಳ ಆಧಾರದ ಮೇಲೆ 4 ವಿಧಗಳನ್ನಾಗಿ ಅಧ್ಯಯನ ಮಾಡ್ತೀವಿ. ಒಂದು ಹಳೆ ಶಿಲಾಯುಗ, ಒಂದು ಹೊಸ ಶಿಲಾಯುಗ, ಒಂದು ಲೋಹ ಯುಗ, ಒಂದು ಕಬ್ಬಿಣ ಯುಗ. ಅವರು ಬಳಸಿರ್ತಕ್ಕಂಥ ವಸ್ತುಗಳ ಆಧಾರದ ಮೇಲೆ ಇದು ಪಿಲಿಯೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್, ಚಾಲೋಲಿಥಿಕ್ ಏಜ್ ಅಂದು ಐರನ್ ಏಜ್. 4 ವಿಧಗಳನ್ನಾಗಿ ನೋಡ್ತಾ ಹೋಗ್ತೀವಿ. ಈಗ ಹಳೆಯ ಶಿಲಾಯುಗ. ಹಳೆಯ ಶಿಲಾಯುಗ ಜನರ ಜೀವನ ಹೇಗಿತ್ತು ಮತ್ತು ಅವ್ರು ಬಳಸತಕ್ಕಂಥ ವಸ್ತುಗಳು ಯಾವ ಅಂತೇಳಿ ಈ ಒಂದು ಮಾಹಿತಿ ತಿಳಿದುಕೊಳ್ಳೋಣ. ಈ ಕಾಲದ ಮಾನವರು ಕಪಿ ಮಾನವರಾಗಿದ್ದರು. ಅಂದರೆ ಮಂಗನಿಂದ ಮಾನವ. ಕಪಿ ಅಂತಂದರೆ ಮಂಗನಿಂದ ಮಾನವ. ಇವರು ಏನು ಮಾಡ್ತಂತಂದರೆ, ತಮ್ಮ ಜೀವನವನ್ನು ಗಿಡಗಂಟಿಗಳಲ್ಲಿ, ಗಿಡದ ಪೊಟರೆಗಳಲ್ಲಿ ಹಾಗೂ ಗುಹೆಗಳಲ್ಲಿ, ಕಲ್ಲು ಗುಹೆಗಳಲ್ಲಿ ಇವರು ತಮ್ಮ ಜೀವನವನ್ನು ಜೀವನ ನಡೆಸ್ತಾ ಇದ್ದರು. ಇವರ ಒಂದು ಅಧ್ಯಯನಕ್ಕಾಗಿ ನಾವು ಏನನ್ನು ಪ್ರಮುಖವಾಗಿ ಅವರ ಅಧ್ಯಯನ ನೋಡ್ತೇವೆ ಅಂತಂದರೆ, ಅವರು ಪ್ರಾಣಿಗಳನ್ನು ಪಳಗಿಸಿ ಹೊಟ್ಟೆ ಉಪಜೀವನವನ್ನು ನೋಡ್ಕೊಳ್ತಾ ಇದ್ರು. ಅಂದರೆ ಪ್ರಾಣಿಗಳನ್ನು ಬೇಟೆಯಾಡಿ ಪ್ರಾಣಿಗಳ ಮಾಂಸವನ್ನು ತಿಂತಾಯಿದ್ರು. ಇವರು ಮರುದಿನದ ಒಂದು ಆಹಾರ ನಿಹಾರಿಕೆಗಾಗಿ ಗಡ್ಡೆ ಗೆಣಸುಗಳನ್ನು ಸಂಗ್ರಹಣೆ ಮಾಡಿಕೊಳ್ತಾ ಇದ್ರು. ಈ ಕಾಲದ ಜನರು ನೋಡಿ ಯಾವ ರೀತಿ ಹಳೆಯ ಕಾಲದ ಜನರ ಜೀವನ ಹೇಗಿತ್ತು. ಅವರಿಗೆ ಯಾವುದೇ ಯೋಚನೆಗಳಿರಲಿಲ್ಲ. ಮನೆ, ತಮ್ಮ ಜೀವನ ಅಂತೇಳಿ ಯಾವುದೇ ಯೋಚನೆಗಳಿಲ್ಲ. ಅವರು ಪ್ರತಿದಿನದ ಒಂದು ಹೋರಾಟವನ್ನು ನಡೆಸ್ತಾ ಇದ್ರು. ಅದಕ್ಕಾಗಿ ಇತಿಹಾಸದ ಪೂರ್ವಕಾಲ ಅಂತ ಕರಿತೀವಿ. ಇವರು ಇತಿಹಾಸದ ಹಳೆಯ ಕಾಲದ ಈ ಜನರಿದ್ದಾರಲ್ಲ,
ಇವರು ಎಲ್ಲೆಲ್ಲಿ ಇದರ ಪ್ರೂಫ್ ಬೇಕಲ್ಲ, ಅವರು ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಅವ್ರ ನೆಲೆಗಳನ್ನ ನೋಡ್ತಾ ಹೋಗೋಣ. ಹಿಮಾಚಲ ಪ್ರದೇಶದ ಬಿಯಾಸ್ ಮತ್ತು ಸೋವನ್ ನದಿಗಳ ದಂಡೆಗಳಲ್ಲಿ ಇವರ ಜೀವನ ನಡೀತಾ ಇತ್ತು. ನೋಡ್ರಿ, ಪ್ರಪಂಚದ ಎಲ್ಲ ನಾಗರಿಕತೆಗಳು ನದಿಯ ದಂಡೆ ಮೇಲೆ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. ಯಾಕಂತಂದರೆ ಪ್ರಪಂಚದ ಎಲ್ಲ ನಾಗರಿಕತೆಗಳಿಗೂ ಎಲ್ಲ ಜನಾಂಗಗಳಿಗೂ ಮಾನವರ ಒಂದು ಬೆಳವಣಿಗೆ ಆಗಿರೋದು ನದಿಯ ದಂಡೆಗಳ ಮೇಲೆ ನಡೀತಾ ಇತ್ತು. ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಅಂಥದ್ದಲ್ಲ, ನೋಡ್ತಾರೆ ಎಲ್ಲ ಜನಾಂಗ ಕೂಡ. ಹಾಗೆ ಇವರು ಉತ್ತರ ಪ್ರದೇಶದ ಮಿರ್ಜಾಪುರ, ಮಧ್ಯಪ್ರದೇಶದ ಅದಂಗರ ಮತ್ತು ಚಂಬಲ್ ಪ್ರದೇಶ, ಮಧ್ಯಪ್ರದೇಶದ ಚಂಬಲ್ ಈ ಪ್ರದೇಶದಲ್ಲಿ ವಾಸ ಮಾಡ್ತಾಯಿದ್ರು. ಹಾಗೆ ಆಂಧ್ರ ಪ್ರದೇಶದ ಕರ್ನೂಲ್ ಆಗಿದ್ದು, ಗುಂಟ್ಕಲ್ ಆಗಿದ್ದು, ಕಡಪ ಪ್ರದೇಶಗಳಲ್ಲಿ ಈ ಜನರು ವಾಸ ಮಾಡ್ತಾಯಿದ್ರು. ಕರ್ನಾಟಕದ ಅನಗವಾಡಿ, ಬಿಜಾಪುರ ಜಿಲ್ಲೆ, ಹುಣಸಗಿ ಯಾದಗಿರಿ, ಕಿಬ್ಬನಹಳ್ಳಿ ತುಮಕೂರು ಜಿಲ್ಲೆ, ಹೀಗೆ ನ್ಯಾಮತಿ ಅಂತೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವರು ಒಂದು ಜೀವನವನ್ನು ನಡೆಸ್ತಾಯಿದ್ರು. ಹಾಗೆ ಹೊಸ ಶಿಲಾಯುಗ ನೋಡೋಣ. ಏನಪ್ಪ ಅಂದರೆ ಇವರು ಹೊಸ ಶಿಲಾಯುಗವನ್ನು ನೋಡ್ತಾ ಹೋದಂತೆಲ್ಲ ಈ ಕಾಲದ ಮಾನವರು ಏನಿದ್ರಲ್ಲ, ಗಿಡ ಮತ್ತು ಪೊಟರೆಗಳನ್ನು ಬಿಟ್ಟು, ಕಲ್ಲಿನ ಗುಹೆಗಳು ಬಿಟ್ಟು ಗುಡಿಸಿನಲ್ಲಿ ವಾಸ ಮಾಡತೊಡಗಿದ್ರು. ಅಂದರೆ ಇಲ್ಲಿ ಏನು ಒಂದು ಬದಲಾವಣೆ ಆಯ್ತು ಅಂತಂದರೆ, ಏನು ಹಳೆಯ ಶಿಲಾಯುಗದ ಜನರಿದ್ರಲ್ಲ ಅವರು ಗಿಡದ ಪೊಟರೆಗಳಲ್ಲಿ ವಾಸ ಮಾಡ್ತಾಯಿದ್ರು, ಗುಹೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಈ ಹೊಸ ಕಾಲದ ಜನರು ಏನು ಬಂದ್ರಲ್ಲ ಇವ್ರು ಏನು ಮಾಡ್ತಂತಂದರೆ ಆ ಒಂದು ಹಂತದ ಬೆಳವಣಿಗೆ ಹೊಂದಿದ್ರು. ಇವ್ರಿಗೆ ನೆಲೆಗಳು ಹುಡ್ಕೊಂಡ್ರು, ಇವರು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡ್ರು. ಹಾಗೆ ಶಿಲೆಗೆ ವಿಶಿಷ್ಟವಾದ ರೂಪ ಕೊಟ್ಟು ಕೊಡಲಿ, ಬಾಚಿ, ಚಾಕುವಿನಂತೆ ನಮೂಕವಾಗಿ ಮಾಡಿಕೊಂಡು ಪ್ರಾಣಗಳ ಮಾಂಸವನ್ನು ಬೇಯಿಸಿ ತಿನ್ನಲು ಪ್ರಾರಂಭಿಸಿ ಬೆಂಕಿಯನ್ನು ಕಂಡುಹಿಡಿದ್ರು. ಅಂದರೆ ಏನು ಮಾಡಿರತ್ತಂದರೆ ಇವ್ರು ಏನು ಪ್ರಾಣಿಗಳನ್ನು ಬೇಟೆ ಆಡ್ತಿದ್ರಲ್ಲ, ಬರ್ಚಿಗಳ ಮುಖಾಂತರ ಮತ್ತು ಕಲ್ಲುಗಳ ಬೇಟೆ ಆಡ್ತಿದ್ರಲ್ಲ, ಅವಕ್ಕೆ ಇನ್ನೊಂದು ರೂಪ ನೀಡ್ತಾ ಹೋದರು. ಅಂದರೆ ಕಟ್ಟಿಗೆಗಳನ್ನು ಸುತ್ತೋದಾಗಿರ್ಬೋದು, ಅದಕ್ಕೆ ಚೂಪಾದ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು, ಹೀಗೆ ಒಂದು ರೂಪವನ್ನು ನೀಡಿ ಪ್ರಾಣಿಗಳನ್ನು ಬೇಟೆಯಾಡಿ ಅವುಗಳನ್ನ ಬೆಂದು ತಿಂತಾಯಿದ್ರು. ಅಂದ್ರೆ ಬೇಯಿಸಿ ತಿಂತಾಯಿದ್ರು. ಅಂದರೆ ಬೆಂಕಿಗಳನ್ನ, ಅಂದರೆ ಎರಡು ಕಲ್ಲುಗಳನ್ನು ಪರಸ್ಪರ್ಶ ಏನು ಮಾಡ್ತೈತೆ ಅಂತಂದರೆ ಘರ್ಷಣೆ ಮಾಡಿ ಅದರಿಂದ ಬೆಂಕಿಯನ್ನು ಉತ್ಪತ್ತಿ ಮಾಡಿ ಮಾಂಸಗಳನ್ನು ಮೇಯಿಸಿ ಅವರ ಆಹಾರವನ್ನು ಸೇವಿಸ್ತಾಯಿದ್ರು. ಇವರು ಗೃಹೋಪಯೋಗಿ ವಸ್ತುಗಳನ್ನು ಬಳಸತೊಡಗಿದ್ರು. ಪ್ರಾಣಿಗಳನ್ನು ಸಾಕಿ ಪಾಲನೆ ಮಾಡತೊಡಗಿದ್ರು. ಅಂದರೆ ಇಲ್ಲಿ ಏನು ಮಾಡ್ತಾಯಿತ್ತು ಅಂದರೆ ಅದೇ ಕೆಲವು ಪ್ರಾಣಿಗಳನ್ನು ಸಾಕ್ತಾಯಿದ್ರು. ಪ್ರಾಣಿಗಳನ್ನು ಸಾಕಿ ತಮ್ಮ ಜೀವನವನ್ನು ನಡೆಸ್ತಾಯಿದ್ರು. ಇವರ ಪ್ರಮುಖ ನೆಲೆಗಳು ನೋಡಿ, ಜಮ್ಮು ಕಾಶ್ಮೀರದ ಬುರ್ಜಾಮ್ ಹೋಮ್ ಅಂತೇಳಿ, ಹಾಗೂ ಗುಪ್ಕ್ರಾಲ್ ಅಂತೇಳಿ, ಹಾಗೂ ಬಲೂಚಿಸ್ತಾನದ ಮೇಯರ್ಗರ್, ಭಾರತದಲ್ಲೇ ಮೊದಲ ಹಳ್ಳಿ ಇದು. ಬಲೂಚಿಸ್ತಾನದ ಮೇಯರ್ಗರ್ ಭಾರತದಲ್ಲಿರ್ತಕ್ಕಂಥ ಮೊದಲ ಹಳ್ಳಿ. ಕರ್ನಾಟಕದ ಸಂಗನಕಲ್ಲು, ತೆಕ್ಕಲಕೋಟೆ, ಈ ಕರ್ನಾಟಕ ಸಂಗನಕಲ್ಲು ಮತ್ತು ತೆಕ್ಕಲಕೋಟೆ ಬಳ್ಳಾರಿ ಜಿಲ್ಲೆ, ಜಾಲಹಳ್ಳಿ ರಾಯಚೂರು, ಬ್ರಹ್ಮಗಿರಿ ಚಂದ್ರಹಳ್ಳಿ ಚಿತ್ರದುರ್ಗ, ಟಿ ನರಸಾಪುರ ಮೈಸೂರಲ್ಲಿ ಕಂಡುಬರ್ತಕ್ಕಂಥದ್ದು, ಪಕಳಹಳ್ಳಿ ರಾಯಚೂರು. ಹೀಗೆ ಈ ಕಾಲದ ಒಂದು ಜನರ ಜೀವನ ನಡೀತಾ ಇತ್ತು. ತದನಂತರ ಲೋಹ ಆಯುಗ ಅಂತ ನೋಡ್ತೀವಿ. ಲೋಹ ಆಯುಗ ಅಂತಂದ್ರೇನು? ಅವರು ಬಳಸ್ತಕ್ಕಂಥ ಲೋಹಗಳ ಆಧಾರದ ಮೇಲೆ ಅವರ ಜೀವನ ಶೈಲಿಯನ್ನು ನಡೆಸ್ತಾ ಇದ್ರು. ಅಂದರೆ ಉದಾಹರಣೆಗೆ ಲೋಹಗಳ ಬಗ್ಗೆ ತಿಳುವಳಿಕೆ ಮತ್ತು ಅವುಗಳ ಉಪಯೋಗ, ಈ ಶಿಲೆಯ ಬದಲಾಗಿ ಲೋಹಗಳನ್ನು ಉಪಯೋಗಿಸುವ ಸಂಬಂಧ ಬದಲಾವಣೆ ಬಹು ನಿಧಾನವಾಗಿ ಆ ಲೋಹಗಳ ತಿಳುವಳಿಕೆಯಿಂದಾಗಿ ಇವರು ಲೋಹಗಳನ್ನು ಬಳಸ್ತಾ ಇದ್ರು. ಇವರು ಸಿಂಧೂ ನದಿಯ ನಾಗರಿಕತೆ ಇದೇ ಯುಗಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, ಪ್ರಪಂಚದ ಎಲ್ಲ ನಾಗರಿಕತೆಗಳು ನದಿಯ ದಂಡೆಯಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ನಲ್ಲ, ಅದೇ ರೀತಿ ಈ ಸಿಂಧೂ ನಾಗರಿಕತೆ ಜನರು ಕೂಡ ಈ ಲೋಹ ಯುಗನ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಇದನ್ನು ಕಂಚಿನ ಯುಗ ಅಂತ ಕರೀತಾರೆ. ತಾಮ್ರಪ್ಲಸ್ತವರ ಕಂಚನ್ನು ತಾಮ್ರಪ್ಲಸ್ತವರಿಂದ ಮಾಡಲ್ಪಟ್ಟಿರುತ್ತದೆ. ಮನುಷ್ಯನ ಮೊದಲು ಬಳಸಿದ ಲೋಹ ತಾಮ್ರ. ಮೊದಲಾಗಿ ಮನುಷ್ಯ ಬಳಸಿದ್ದು ತಾಮ್ರ ಅಂತ. ಹಾಗೆ ತಾಮ್ರದ ಉಪಕರಣಗಳು ಮತ್ತು ಕಲ್ಲಿನ ಬ್ಲೇಡ್ಗಳಲ್ಲಿ ಬಳಕೆ ಮಾಡ್ತಾ ಇರ್ತಾರೆ. ಅಂದರೆ ಅವ್ರು ಯಾವ ರೀತಿ ಅಂದರೆ, ಕಲ್ಲಿನ ಬ್ಲೇಡ್ ಅಂತಂದರೆ ನಾವೀಗ ಮಾಂಸಗಳನ್ನು ಬೇಟೆ ಆಡ್ತಿದ್ರಲ್ಲ, ಅವರು ಇದೇ ರೀತಿ ಬಳಸ್ತಾ ಇದ್ರು. ಇವರು ಮೂಲ ದಾಖಲೆಗಳೇನು? ಇವರು ಮಹಾರಾಷ್ಟ್ರದ ಜಾರ್ವೆ ಮತ್ತು ದೈಮಾಬಾದ್ನ ಇನಾಮ್ಗಾಂವ್, ಉತ್ತರ ಪ್ರದೇಶ ಅಲಹಾಬಾದ್, ಬಿಹಾರದ ಪಾಟ್ನಾ, ಕರ್ನಾಟಕ ತೆರದಾಳ್, ಬಾಗಲಕೋಟೆ ಜಿಲ್ಲೆ,
ಹೀಗೆ ಕೆಲವು ಹಳ್ಳಿಗಳಲ್ಲಿ ಇವರು ವಾಸ ಮಾಡ್ತಾಯಿದ್ರು. ಹೀಗೆ ಮುಂದೆ ಕಬ್ಬಿಣ ಯುಗ. ಕಬ್ಬಿಣದ ಆಧಾರದ ಮೇಲೆ ಇವರ ಜೀವನ ಶೈಲಿನ ಆರಂಭವಾಗ್ತದೆ. ಈ ಯುಗದಲ್ಲಿ ಮಾನವರು ತಾಮ್ರ ಮತ್ತು ಕಂಚಿನ ಬದಲಾಗಿ ಕಬ್ಬಿಣಗಳನ್ನು ಬಳಸ್ತಾ ಇದ್ರು. ಅಂತಂದರೆ ಈ ಕಾಲದ ಜನರು ಏನಿದ್ರಲ್ಲ, ಮತ್ತು ತಾಮ್ರ ಮತ್ತು ಕಂಚನ್ನು ಬಿಟ್ಬಿಟ್ಟು ಕಬ್ಬಿಣಗಳನ್ನು ಬಳಸ್ಕೊಳ್ತಾ ಇದ್ರು. ಇದನ್ನು ಬೃಹತ್ ಶಿಲಾಯುಗ ಎಂದು ಕರೀತಾರೆ. ಇದೊಂದು ದೊಡ್ಡ ಶಿಲಾಯುಗ. ಈ ಉತ್ತರದಲ್ಲಿ ಆರ್ಯರು ಆಗಮನದ ನಂತರ ಯುಗ ಆರಂಭವಾಗುತ್ತೆ. ಉತ್ತರದಲ್ಲಿ ಅಂತಂದರೆ ನಮ್ಮ ಉತ್ತರ ಭಾಗದಲ್ಲಿ ಆರ್ಯರ ಆಗಮನ ನಂತರ ಈ ಕಬ್ಬಿಣದ ಯುಗ ಆರಂಭವಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಪೂರ್ವಲೋಚಿತವಾಗಿ ಈ ಯುಗದಲ್ಲಿನ ಮಾನವ ತನ್ನದೇ ಆದ ದೊಡ್ಡ ದೊಡ್ಡ ಸಮಾಧಿಗಳನ್ನಾಗಿ ಮಾಡತೊಡಗಿದರು. ಅದನ್ನು ಹೇಳಿದ ಪಿರಮಿಡ್ಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾರಲ್ಲ, ಆ ರೀತಿ ಇವರು ತಮ್ಮ ಸಾವಿನ ನಂತರ ಒಂದು ದೊಡ್ಡ ದೊಡ್ಡ ಸಮಾಧಿಗಳನ್ನಾಗಿ ನಿರ್ಮಾಣ ಮಾಡಿಕೊಂಡು ತಮ್ಮ ಜೀವನ ನಡೆಸ್ತಾಯಿದ್ರು. ಇವರ ಒಂದು ನೆಲೆಗಳು ನೋಡ್ತಾ ಹೋದಂತೆಲ್ಲ ತಮಿಳುನಾಡು, ಪೆರಂದೂರು, ಪಾಕಿಸ್ತಾನದ ಪೇಶಾವರ, ಗಂಗಾ ನದಿಯ ಕಣಿವೆಗಳಲ್ಲಿ ಇವರು ವಾಸ ಆದರು. ಕರ್ನಾಟಕದ ಬ್ರಹ್ಮಗಿರಿ ಆಗಿರ್ಬೋದು, ಆಮೇಲೆ ಅಳ್ಳೂರು, ಬಾಗಲಕೋಟೆ ಆಗಿರ್ಬೋದು, ಸಾವನದುರ್ಗ, ರಾಮನಗರ ಆಗಿರ್ಬೋದು, ಹೀಗೆ ಕೋಲಾರ, ಬನ್ನಹಳ್ಳಿ ಮುಂತಾದ ಪ್ರದೇಶಗಳು ಇವರು ವಾಸ ಮಾಡ್ತಾಯಿದ್ರು. ಪ್ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಪಾಠವನ್ನು ನೋಡಿದಂತೆಲ್ಲ ನಾವು ಈ ಪಾಠದ ಮೇಲೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಅಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಒಂದು ಪಾಠದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕಂತಂದರೆ ಇಡೀ ಪಾಠವನ್ನು ಓದಂತೆಲ್ಲ ಇಡೀ ಪಾಠದ ಎಲ್ಲ ಪ್ರಶ್ನೆಗಳ ಕೇಳಬೇಕಂತೇನಿಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು PS ಆಗಿರ್ಬೋದು, KS ಆಗಿರ್ಬೋದು, SD, FD ಕೆಲವು ಎಕ್ಸಾಮ್ಸ್ಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಈ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರೀತಿ ವಿದ್ಯಾರ್ಥಿಗಳು. ಮನುಷ್ಯ ಮೊದಲು ಬಳಸಿದ ಲೋಹ ಯಾವುದು? ಮನುಷ್ಯ ಮೊದಲು ಬಳಸಿದ ಲೋಹ ನಾನು ಆಗಲೇ ಹೇಳಿದೆ. ಯಾವ ಕಾಲದ ಜನರು ಇದನ್ನು ಬಳಸ್ತಾ ಇದ್ರು? ಲೋಹ ಯುಗದ ಜನರು ಇದನ್ನು ಬಳಸ್ತಾ ಇದ್ರು. ಏನು ಬಳಸ್ತಾ ಇದ್ರು? ತಾಮ್ರವನ್ನು ಬಳಸ್ತಾ ಇದ್ರು. ಮೊದಲಾಗಿ ತಾಮ್ರವನ್ನು ಬಳಸ್ತಾ ಇದ್ರು. ಎರಡನೇ ಕ್ವಶನ್ ನೋಡೋಣ. ಪ್ರಾಚೀನ ಮನುಷ್ಯ ಈ ಕೆಳಗಿನ ಯಾವ ಧಾನ್ಯಗಳನ್ನು ಬೆಳೆಯಲು ಆರಂಭಿಸಿದ? ಅಂದರೆ ಪ್ರಾಚೀನ ಕಾಲದಲ್ಲಿ ಜನರು ಯಾವ ಧಾನ್ಯಗಳನ್ನು ಬೆಳೀತಾ ಇದ್ರು ಅಂತಂದರೆ ಗೋಧಿಯನ್ನು ಬೆಳೀತಾ ಇದ್ರು. ಒಂದು ಮೂರನೇ ಕ್ವಶನ್ ನೋಡೋಣ. ಶಾಸನಗಳ ಅಧ್ಯಯನವನ್ನು ಏನೆಂದು ಕರಿತೀವಿ? ಶಾಸನಗಳ ಅಧ್ಯಯನವನ್ನು ಏನೆಂದು ಕರಿತೀವಿ? ಶಾಸನದ ಶಾಸ್ತ್ರ ಅಂತ ಕರಿತೀವಿ. ಶಾಸನದ ಶಾಸ್ತ್ರ ಅಂತ ಕರಿತೀವಿ. ನಾಲ್ಕನೇ ಪ್ರಶ್ನೆ. ಹಳೆಯ ಶಿಲಾಯುಗದ ಜನರು ಮೊದಲು ಸಾಕಿದ ಪ್ರಾಣಿ ಯಾವುದು? ಏನು ಹಳೆಯ ಕಾಲದ ಜನರಿದ್ದಲ್ಲ, ಮೊದಲು ಯಾವ ಪ್ರಾಣಿ? ಇದು ಹಲವಾರು ಎಕ್ಸಾಮ್ಗಳಲ್ಲೇ ಕೇಳ್ತಾ ಹೋಗಿದ್ದಾರೆ. ನಾಯಿ. ಹಳೆಯ ಶಿಲಾಯುಗದ ಜನರು ಮೊದಲು ಸಾಕಿದ ಪ್ರಾಣಿ ಅಂತಂದರೆ ನಾಯಿ. ನಾ ಹೇಳ್ತಾ ಹೋದ ಆಗಲೇ ಪ್ರಾಣಿಗಳನ್ನು ಸಾಕುವ ಪದ್ಧತಿಗಳನ್ನು ರೂಢ ಮಾಡಿಕೊಂಡಿದ್ರು ಅಂತೇಳಿ. ಪ್ರಾಗೈತಿಹಾಸಿಕ ಕಾಲದ ಇತಿಹಾಸದ ತಿಳಿಯಲು ನಮಗೆ ಒದಗಿರುವ ಮೂಲ ಆಧಾರದ ಅಂಶಗಳು ಯಾವುವು? ಅಂದರೆ ಪ್ರಾಗೈತಿಹಾಸಿಕ ನಮಗೆ ತಿಳಿಬೇಕಂತಂದರೆ ಅಲ್ಲಿ ಮೂಲ ಆಧಾರಗಳ ಅಂಶಗಳು ಯಾವುವು ಅಂತ ಯಾರಿಂದ ಇದು ಮಾಡ್ತಾರೆ ಅಂತ ಕ್ವಶನ್ ಕೇಳ್ತಾ ಹೋದರೆ, ಆ ಮನುಷ್ಯ ನಿರ್ಮಿತ ವಸ್ತು, ಮನುಷ್ಯ ಬಳಕೆ ಮಾಡುತ್ತ ವಸ್ತು ಅದರ ಮೇಲೆ ಪ್ರಾಗೈತಿಕ ಇತಿಹಾಸದ ಕಾಲದ ಒಂದು ಮೂಲ ಆಧಾರಗಳು ತಿಳಿತಾ ಹೋಗ್ತೀವಿ. ಹಾಗೆ ಆರನೇ ಕ್ವಶನ್ ನೋಡೋಣ. ಪ್ರಾಚೀನ ಶಿಲಾಯುಗದ ಕಾಲದ ಜನರು ಮುಖ್ಯ ಕಸುಬು ಏನಾಗಿತ್ತು? ಏನು ಪ್ರಾಚೀನ ಕಾಲದಲ್ಲಿ ಜನರು ವಾಸ ಮಾಡುತ್ತಲ್ಲ, ಅವರ ಮುಖ್ಯ ಕಸುಬು ಏನಾಗಿತ್ತು? ನಾ ಹೇಳಿದೆ ಆಗಲೇ, ಅವರ ಮುಖ್ಯ ಕಸುಬು ಪ್ರಾಣಿಗಳನ್ನು ಬೇಟೆಯಾಡಿ ಆಹಾರ ಸಂಗ್ರಹಣೆ ಮಾಡುವುದು. ಹಾಗೆ 7ನೇ ಕ್ವಶನ್ ನೋಡೋಣ. ಮಾನವನ ನಾಗರಿಕತೆ ಆರಂಭವಾದ ಕಾಲ ಅಂದರೆ ಮಾನವರು ಎಲ್ಲಿಂದ ಆರಂಭವಾದರು? ಅಂದರೆ ಹೊಸ ಶಿಲಾಯುಗ. ಹಳೆಯ ಶಿಲಾಯುಗದ ಕಪಿ ಮಂಗನಿಂದ ಮಾನವ ಅಂತ ನೋಡ್ತಾ ಹೋಗ್ತೀವಿ. ಹೊಸ ಕಾಲದಿಂದ ಮಾನವನ ಯುಗ ಒಂದು ಆರಂಭವಾಯಿತು. ಆಮೇಲೆ 8ನೇ ಕ್ವಶನ್. ಈ ಕೆಳಗಿನಗಳಲ್ಲಿ ಯಾವುದು ಲಿಯೋತಿಕ್ ಕಾಲದ ಲಕ್ಷಣವಲ್ಲ ಅಂತ ಕೇಳಿದರು. ಲಿಯೋತಿಕ್ ನವಶಿಲಾಯುಗದ ಲಕ್ಷಣವಲ್ಲ. ತಾಮ್ರದ ಬಳಕೆ. ಹೌದಿಲ್ಲ, ತಾಮ್ರದ ಬಳಕೆ ಎಲ್ಲಿ ಮಾಡ್ತಾಯಿದ್ರು? ಲೋಹಗಳ ಯುಗದಲ್ಲಿ ಮಾಡ್ತಾಯಿದ್ರು. ನವಶಿಲಾಯುಗ ಮತ್ತು ಹಳೆಯ ಶಿಲಾಯುಗದಲ್ಲ. ಅದಕ್ಕೋಸ್ಕರ ತಾಮ್ರದ ಬಳಕೆ.
ಹಾಗೆ ಪ್ರಾಚೀನ ನಾಗರಿಕತೆ ಕಾಲದಲ್ಲಿ ಬಳಸಲಾದ ನಹಾಟ್ ಎಂಬುದರ ಅರ್ಥ ಏನು? ಆಸ್ಟೆಕ್ ಜನಾಂಗದ ಜೀವಂತ ಭಾಷೆ. ಮನುಷ್ಯನ ಆಹಾರ ಸಂಗ್ರಹಣೆಗೆ 10ನೇ ಕ್ವಶನ್. ಮನುಷ್ಯನ ಆಹಾರ ಸಂಗ್ರಹಣೆಗೆ ಹಂತದಿಂದ ಆಹಾರ ಉತ್ಪಾದನಾ ಹಂತಕ್ಕೆ ತಲುಪಿದ ಕಾಲ ಯಾವುದು? ಮನುಷ್ಯನ ಆಹಾರ ಸಂಗ್ರಹಣೆ ಇದೆಯಲ್ಲ, ಒಂದು ಹಂತದಿಂದ ಆಹಾರ ಉತ್ಪಾದನಾ ಹಂತಕ್ಕೆ ತಲುಪಿದ ಕಾಲ ಯಾವುದು? ನವಶಿಲಾಯುಗ. ನೋಡಿ ಪ್ರೀತಿ ವಿದ್ಯಾರ್ಥಿಗಳೇ, ಒಂದು ಸಂಪೂರ್ಣ ಒಂದು ಪಾಠದ ಅಧ್ಯಯನವನ್ನು ತಿಳ್ಕೊಂಡು ಆ ಪಾಠದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, KS ಆಗಿರ್ಬೋದು, PS ಆಗಿರ್ಬೋದು, SD, FD ಎಲ್ಲ ಥರದ ಒಂದು ಪ್ರಶ್ನೆಯನ್ನು ನೋಡ್ತಾ ಬಂದ್ವಿ. ಹೀಗೆ ಮುಂದುವರೆದ ಒಂದು ಭಾಗವನ್ನು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಹೀಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳು.